ಮೊದಲನೇದಾಗಿ ಸಮಸ್ತ ಸದ್ಭಕ್ತರಿಗೆ ಕರ್ನಾಟಕ ರಾಜ್ಯದ ಮಹಾಜನತೆಗೆ ಮಹಾಶಿವರಾತ್ರಿಯ ಶುಭಾಶಯಗಳು. ಆ ಶಿವನ ಹತ್ರ ದಕ್ಷಿಣ ಕಾಶಿ ಅಂತಲೇ ಪ್ರಸಿದ್ಧವಾದಂಥ ನಮ್ಮ ಬೆಳಗಾವಿಯ ದಕ್ಷಿಣದಲ್ಲಿದ್ದಂಥ ಕಪಿಲೇಶ್ವರ ಮಹಾರಾಜನಿಗೆ ಕುಟುಂಬ ಸಮೇತ ಇವತ್ತು ಬಂದು ಪೂಜೆಯನ್ನ ಮಾಡಿ ರುದ್ರಾಭಿಷೇಕವನ್ನ ಮಾಡಿ ಎಲ್ಲ ಜನರಿಗೆ ಒಳ್ಳೇದಾಗ್ಲಪ್ಪ, ಸಕಲ ಸಾಧು ಸಂತರ ಆಶೀರ್ವಾದ ನಮ್ಮೆಲ್ರಿಗೂ ಸಿಗ್ಲಿ, ಪರಿವಾರ ಚೆನ್ನಾಗಿರ್ಲಿ, ರಾಜ್ಯ ಸರ್ಕಾರ ಒಳ್ಳೆ ಆಡಳಿತ ಕೊಡ್ಲಿ, ರಾಜ್ಯ ಸರ್ಕಾರದಿಂದ ಪ್ರತಿಯೊಬ್ಬರಿಗೂ ಅನುಕೂಲ ಆಗ್ಲಿ ಅಂತ ಹೇಳಿ ಇವತ್ತು ಆ ಕಪಿಲೇಶ್ವರ ಹತ್ರ ಪ್ರಾರ್ಥನೆಯನ್ನ ಮಾಡಿ ಎಲ್ಲರಿಗೂ ಮಹಾಶಿವರಾತ್ರಿಯ ಶುಭಾಶಯಗಳನ್ನ ಹೇಳ್ತಾ, ಇವತ್ತು ನಮ್ಮ ಸಹೋದರಿ ಲಕ್ಷ್ಮೀತಾಯಿ ಹೆಬ್ಬಾಳ್ಕರ್ ಅವರ ಜೊತೆಗೆ ಸಹ ಕುಟುಂಬದ ಪರಿವಾರದೊಂದಿಗೆ ಇವತ್ತು ದಕ್ಷಿಣ ಕಾಶಿ ಕಪಿಲೇಶ್ವರ ದೇವರ ದರ್ಶನ ಪಡೆದು ನಾಡಿನ ಹಿತಕ್ಕಾಗಿ ಹಾಗೂ ಸಮಸ್ತ ಜನತೆಯ ಒಳಿತಿಗಾಗಿ ಇವತ್ತು ನಾವು ಪ್ರಾರ್ಥನೆ ಮಾಡಿದ್ದೀವಿ. ಮುಂಬರುವಂಥ ದಿನದಲ್ಲಿ ರಾಜ್ಯದಲ್ಲಿ ಈ ಸಾರಿಯೂ ಕೂಡ ಒಳ್ಳೆಯ ಮಳೆಯಾಗಿ ಒಳ್ಳೆಯ ಬೆಳೆಯಾಗಿ ರೈತರಿಗೆ ಅನುಕೂಲ ಆಗಲಿ, ಮತ್ತೆ ಎಲ್ಲ ಡ್ಯಾಮ್ಗಳು ತುಂಬಿ ರಾಜ್ಯ ಸರ್ಕಾರ ಮತ್ತೆ ಇನ್ನು ಒಳ್ಳೆಯ ಗ್ಯಾರಂಟಿ ಯೋಜನೆಯನ್ನು ಮಾಡ್ತಾ ಇದೆ, ಅದ್ರ ಜೊತೆ ರೈತರಿಗೂ ಕೂಡ ಅನುಕೂಲ ಆಗಲಿ ಅಂತ ದೇವರಲ್ಲಿ ಬೇಡ್ಕೊಂಡಿದ್ದೀವಿ. ಮೊದಲನೇದಾಗಿ ಸಮಸ್ತ ಸದ್ಭಕ್ತರಿಗೆ ಕರ್ನಾಟಕ ರಾಜ್ಯದ ಮಹಾಜನತೆಗೆ ಮಹಾಶಿವರಾತ್ರಿಯ ಶುಭಾಶಯಗಳು. ಆ ಶಿವನ ಹತ್ರ ದಕ್ಷಿಣ ಕಾಶಿ ಅಂತಲೇ ಪ್ರಸಿದ್ಧವಾದಂಥ ನಮ್ಮ ಬೆಳಗಾವಿಯ ದಕ್ಷಿಣದಲ್ಲಿದ್ದಂಥ ಕಪಿಲೇಶ್ವರ ಮಹಾರಾಜನಿಗೆ ಕುಟುಂಬ ಸಮೇತ ಇವತ್ತು ಬಂದು ಪೂಜೆಯನ್ನ ಮಾಡಿ ರುದ್ರಾಭಿಷೇಕವನ್ನ ಮಾಡಿ ಎಲ್ಲ ಜನರಿಗೆ ಒಳ್ಳೇದಾಗ್ಲಪ್ಪ, ಸಕಲ ಸಾಧು ಸಂತರ ಆಶೀರ್ವಾದ ನಮ್ಮೆಲ್ರಿಗೂ ಸಿಗ್ಲಿ, ಪರಿವಾರ ಚೆನ್ನಾಗಿರ್ಲಿ, ರಾಜ್ಯ ಸರ್ಕಾರ ಒಳ್ಳೆ ಆಡಳಿತ ಕೊಡ್ಲಿ, ರಾಜ್ಯ ಸರ್ಕಾರದಿಂದ ಪ್ರತಿಯೊಬ್ಬರಿಗೂ ಅನುಕೂಲ ಆಗ್ಲಿ ಅಂತ ಹೇಳಿ ಇವತ್ತು ಆ ಕಪಿಲೇಶ್ವರ ಹತ್ರ ಪ್ರಾರ್ಥನೆಯನ್ನ ಮಾಡಿ ಎಲ್ಲರಿಗೂ ಮಹಾಶಿವರಾತ್ರಿಯ ಶುಭಾಶಯಗಳನ್ನ ಹೇಳ್ತಾ, ಇವತ್ತು ನಮ್ಮ ಸಹೋದರಿ ಲಕ್ಷ್ಮೀತಾಯಿ ಹೆಬ್ಬಾಳ್ಕರ್ ಅವರ ಜೊತೆಗೆ ಸಹ ಕುಟುಂಬದ ಪರಿವಾರದೊಂದಿಗೆ ಇವತ್ತು ದಕ್ಷಿಣ ಕಾಶಿ ಕಪಿಲೇಶ್ವರ ದೇವರ ದರ್ಶನ ಪಡೆದು ನಾಡಿನ ಹಿತಕ್ಕಾಗಿ ಹಾಗೂ ಸಮಸ್ತ ಜನತೆಯ ಒಳಿತಿಗಾಗಿ ಇವತ್ತು ನಾವು ಪ್ರಾರ್ಥನೆ ಮಾಡಿದ್ದೀವಿ. ಮುಂಬರುವಂಥ ದಿನದಲ್ಲಿ ರಾಜ್ಯದಲ್ಲಿ ಈ ಸಾರಿಯೂ ಕೂಡ ಒಳ್ಳೆಯ ಮಳೆಯಾಗಿ ಒಳ್ಳೆಯ ಬೆಳೆಯಾಗಿ ರೈತರಿಗೆ ಅನುಕೂಲ ಆಗಲಿ, ಮತ್ತೆ ಎಲ್ಲ ಡ್ಯಾಮ್ಗಳು ತುಂಬಿ ರಾಜ್ಯ ಸರ್ಕಾರ ಮತ್ತೆ ಇನ್ನು ಒಳ್ಳೆಯ ಗ್ಯಾರಂಟಿ ಯೋಜನೆಯನ್ನು ಮಾಡ್ತಾ ಇದೆ, ಅದ್ರ ಜೊತೆ ರೈತರಿಗೂ ಕೂಡ ಅನುಕೂಲ ಆಗಲಿ ಅಂತ ದೇವರಲ್ಲಿ ಬೇಡ್ಕೊಂಡಿದ್ದೀವಿ.
ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.